ಮಿತ್ರರೇ, ಕರ್ನಾಟಕದ ಯೂರಿಯಾ ರಿಕ್ವೈರ್ಮೆಂಟು 6,30,000 ಟನ್ ಇದ್ದು, ಕೇಂದ್ರ ಸರ್ಕಾರ ಈವರೆಗೆ 8 ಲಕ್ಷ ಚಿಲ್ಲರೆ ಸಪ್ಲೈ ಮಾಡಿದರೂ ಕೂಡ ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಇವತ್ತು ರೈತರಿಗೆ ಯೂರಿಯಾ ಮತ್ತು ರಸಗೊಬ್ಬರಗಳು ಸೇರಿದಂತೆ ಸಮರ್ಪಕವಾಗಿ ವಿತರಣೆ ಆಗದಂತೆ ನೋಡ್ಕೊಳ್ತಿರುವ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಾಳೆ ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ನೇತೃತ್ವವನ್ನು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ವಿಜಯೇಂದ್ರ ಅವರು, ನಮ್ಮ ಜಿಲ್ಲೆಯ ಶಾಸಕರುಗಳಾದಂಥ ಪಿ.ಎಸ್. ಸುರೇಶ್ ಗೌಡರು, ಜ್ಯೋತಿ ಗಣೇಶ್ ಅವರು, ಮಾಜಿ ಶಾಸಕರುಗಳು, ಸಂಸದರು, ಮಾಜಿ ಸಂಸದರು ಎಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಈ ಒಂದು ಪ್ರತಿಭಟನೆ ತುಮಕೂರು PGS ವೃತ್ತದಿಂದ ಪ್ರಾರಂಭ ಆಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಪ್ರಾರಂಭ ಆಗಿ DC ಕಚೇರಿವರೆಗೂ ಮೆರವಣಿಗೆಯಲ್ಲಿ ತೆರಳಿ ಅಲ್ಲಿ DC ಅವರಿಗೆ ಮೆಮೊರಂಡಮ್ ಅನ್ನು ಕೊಡುವಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅವರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮೆಲ್ಲ ನಾಯಕರು DC ಕಚೇರಿ ಮುಂದೆ ಭಾಷಣ ಮಾಡಲಿದ್ದಾರೆ. ಈ ರೈತ ವಿರೋಧಿ ಈ ಸರ್ಕಾರದ ವಿರುದ್ಧ ಬೃಹತ್ತಾದ ಪ್ರತಿಭಟನೆಯನ್ನು ನಾಳೆ ತುಮಕೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾಗರಿಕರೊಂದಿಗೆ ಹಮ್ಮಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 10 ಪ್ರಾರಂಭ ಆಗುತ್ತೆ ನಮ್ಮ BGS ಸರ್ಕಲ್ಲಿ. ಜಿಲ್ಲೆಯಿಂದ ಸುಮಾರು 5,000 ಜನ ರೈತರು ಮತ್ತು ನಮ್ಮ ಕಾರ್ಯಕರ್ತರು ಸೇರುವಂಥ ನಿರೀಕ್ಷೆ ಇದೆ.